ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತ. ನಾನು ಆಲ್ರೆಡಿ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಾಕಿದ್ದೀನಿ, ಚೆಕ್ ಮಾಡಿ. ಹಾಗೆ ಕೆಲವು ಸ್ಕಿನ್ ಕೇರ್ ರುಟೀನು, ಡಯಟ್ ಪ್ಲಾನು, ಫುಡ್ ಪ್ಲ್ಯಾನ್ದು ಆಗಿರ್ಬೋದು, ಅದೆಲ್ಲ ನಾನು ಖಂಡಿತ ನಾನು ಆಲ್ರೆಡಿ ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ನ ಪೆಡಿಕ್ಯೂರು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳೋದು ಅಂತ ಹೇಳಿ ಫುಡ್ ಸ್ಪಾದು ಕೂಡ ವಿಡಿಯೋ ಆಲ್ರೆಡಿ ಮಾಡಿ ಎಡಿಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ನಿಮಗೆ ಅಂತಲೇ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಾನೇನು 1 ವೀಕು ಟ್ರಾವೆಲಲ್ಲಿ ಇರ್ತೀನಿ. ಸೊ ಕಂಪ್ಲೀಟಾಗಿ 5-6 ಡೇಸು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು. ಯಾವುದೇ ಥರ ವೀಡಿಯೋಸು ತುಂಬಾ ಯೂಸ್ಫುಲ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಹಾಗೆ ನಾನು ನನ್ನ ಸ್ಕಿನ್ನ ಹೇಗೆ ಕೇರ್ ಮಾಡ್ತೀನಿ, ಇವಾಗ ನಾನು ಆಲ್ಮೋಸ್ಟ್ ಟ್ರಾವೆಲಿಂಗ್ ಹೋಗ್ತಾ ಇದ್ದೀನಲ್ವ ಟ್ರಿಪ್ಗೆ. ಸೊ ಯಾವ ರೀತಿ ನಾನು ರೆಡಿ ಆಗ್ತಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾವು 28th ಜಾನ್ವರಿ ಏನಿದೆ ಅವತ್ತು ನಮ್ಮ ವೆಡ್ಡಿಂಗ್ ಡೇ ದಿನ ನಾವು ಆಲ್ಮೋಸ್ಟ್ ಸ್ಯಾನ್ ಇರ್ತೀವಿ. ಫಿನಿಕ್ಸು ಸ್ಯಾನ್ ಡಿಯೇಗೋ 2 ಸ್ಟೇಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸ್ಯಾನ್ ಡಿಯೇಗೋದಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರುತ್ತೆ. ಬಟ್ ಹಾಗಾಗಿ ನಾನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನೂ ಇರೋದಿಲ್ಲ. ಆಲ್ಮೋಸ್ಟ್ ಟ್ರಿಪ್ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ, ಇಲ್ಲ ಅಲ್ಲೇ ಹೋಟೆಲಲ್ಲಿ ಡಿನ್ನರ್, ಕೇಕ್ ಕಟ್ ಆ ಥರ ಏನಾದರೂ ಇರ್ಬೋದು. ಸೊ ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ, ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಎಲ್ಲ ಬರ್ಡೇಸ್ ಆಗಿರ್ಬೋದು, ಬೇರೆ ಟ್ರಿಪ್ಸ್ ಆಗಿರ್ಬೋದು, ಏನೇ ಮಾಡ್ತಾಯಿದ್ರು, ಏನಾದರೂ ಸ್ಪೆಷಲ್ ಅಕೇಶನ್ ಇದೆ, ಪರ್ಸ್ನಲಿ ನಾನು ನನ್ನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರೆ ನನಗೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ಸೊ ಹಾಗಾಗಿ ನಾನು ಯೂಶ್ವಲಿ ಇಬ್ಬರೇ ಇರೋದ್ರಿಂದ ಇಬ್ಬರಿಗೇ ಒಂದು ಸ್ಮಾಲ್ ಕಪ್ ಕೇಕ್ ಥರ ಮಾಡ್ತಾಯಿದ್ದೀನಿ ನಾನು ಮನೆಗೇ. ನಾನು ಫಸ್ಟ್ ಇದು ಸೆಕೆಂಡ್ ಟೈಮ್ ನಾನು ಕೇಕ್ನ ಬೇಕ್ ಮಾಡ್ತಿರೋದು. ಸೊ ಜಸ್ಟ್ ಹಾಗಾಗಿ ತುಂಬಾ ನಾನು ಎನಿವೇ ಮಾಡಿ ಇಟ್ಟರು ಎಗೇನ್ ಮತ್ತೆ ನಾನು ಟ್ರಾವೆಲ್ಗೆ ಹೊರಟೋಗೋದ್ರಿಂದ ಜಾಸ್ತಿ ಕೇಕ್ ಬೇಕಾಗಲ್ಲ. ಹಾಗಾಗಿ ನಾನು ಚಿಕ್ಕದಾಗಿ ಕೇಕ್ ಥರ ಮಾಡಿ ಅದನ್ನು ಒಂದು ನಾವಿಬ್ಬರು ಜಸ್ಟ್ ಕೇಕ್ ಕಟ್ ಮಾಡೋ ಥರ ಸೆಲೆಬ್ರೇಷನು, ನನ್ನ ಅಭಿ ಹತ್ರ ಕಟ್ ಮಾಡಿಸ್ಬೇಕು ಅಂತೇಳಿ ಆ್ಯನಿವರ್ಸರಿ ವಿಶಸ್ಗೆ ಅಂತ ನಾನು ಆ ರೀತಿ ಚಿಕ್ಕ ಕೇಕ್ನ ಬೇಕ್ ಮಾಡ್ತಾಯಿದ್ದೀನಿ. ಸಿಂಪಲ್ ಕೇಕು. ನೀವು ಕೂಡ ಮನೇಲಿ ಓವನ್ ಬೇಕಿಲ್ಲ, ಏನೂ ಬೇಕಿಲ್ಲ, ಜಸ್ಟ್ ಮೈಕ್ರೋವೇವ್ನೇ ಪ್ರಿಪೇರ್ ಮಾಡ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಒಂದು 2-3 ಐಟಮ್ಸ್ ಮಾತ್ರ ಬೇರೆ ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಷ್ಟೇ. ಬಟ್ ಆದರೆ ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಸಿಕ್ಕೋಗ್ಬಿಡುತ್ತೆ. ಒಂದು 20-30 ರೂಪೀಸ್ಗೆಲ್ಲ ಸಿಗುತ್ತೆ ಇಂಡಿಯಾದಲ್ಲಿ. ಸೊ ಆ ಕೇಕ್ ಬೇಕ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಜೊತೆಗೆ ನಾನು ಹೇಗೆ ಫೇಶಿಯಲ್ ಮಾಡ್ಕೊತೀನಿ, ಮಾಸ್ಕ್ ಹೇಗೆ ಹಾಕ್ಕೊತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ನಿಮಗೆ. ಸೊ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಕೇಕ್ನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಾನೊಂದು ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ ಬೆಣ್ಣೆನ ಹಾಕ್ಕೊಂಡು ಒಂದು 10 ಸೆಕೆಂಡ್ ಬಿಸಿ ಮಾಡ್ಕೊಂಡಿದ್ದೀನಿ ಮೈಕ್ರೋವೇವಲ್ಲಿ. ಹಾಗೆ ಒಂದು ಮೊಟ್ಟೆನ ಹೊಡೆದಾಕ್ತಾಯಿದ್ದೀನಿ. ಒಂದು ಮಗ್ಗು ಕ್ವಾಂಟಿಟಿಗೆ ಇಷ್ಟು ಸಾಕು. ನಾನು ಮಗ್ ಸೈಜಲ್ಲಿ ಮಾಡ್ತಿರೋದ್ರಿಂದ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ಹಾಗೆ ನಾನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಅಷ್ಟೇ ಟೇಸ್ಟಿಗಷ್ಟೇ ಆ್ಯಡ್ ಮಾಡಿ ಸಾಲ್ಟ್ನ ಸಾಕಾಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟನ್ನು ಒಂದು 3-4 ಸ್ಪೂನಷ್ಟು ಹಾಕಿ ನೆಕ್ಸ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಒಂದು 5-6 ಟೇಬಲ್ ಸ್ಪೂನ್ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಸಕ್ಕರೆನ. ಇದು ತುಂಬಾ ಈಸಿ ಅಂತ ಹೇಳ್ಬೋದು. ನಿಮಗೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಕೇಕೆಲ್ಲ ಮಾಡ್ಕೊಳ್ಲಿಕ್ಕೆ. ಆರಾಮಾಗಿ ಕಿಡ್ಸ್ ಎಲ್ಲ ಇದ್ದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಆರಾಮಾಗಿ ಬೇಗನೆ ಮಾಡಿಕೊಡ್ಬೋದು ಮನೇಲಿ. ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಹಾಕಿದ ನಂತರ ಎಲ್ಲನೂ ಕಂಪ್ಲೀಟಾಗಿ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಯಿತು. ಇವಾಗ ನೀವು ಬೇಕು ಅಂದ್ರೂ ಆಯಿಲ್ನ ಹಾಕ್ಬೋದು, ವೆಜಿಟೇಬಲ್ ಆಯಿಲ್ನ. ನಾನು ಇಲ್ಲಿ ಜಸ್ಟ್ ಹಾಕಿಲ್ಲ, ಅವಾಯ್ಡ್ ಮಾಡಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಬೋದು. ಇದನ್ನು ನೀಟಾಗಿ ಚೆನ್ನಾಗಿ ಕಾಲಿಸ್ಕೋಬೇಕು. ಅನಂತರ ನಾನು ಸ್ವಲ್ಪ ಈ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಆಪ್ಷನ್ನು ಇದನ್ನು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬೇರೆ ಚಾಕ್ಲೇಟ್ ಚಿಪ್ಪು, ಚಾಕ್ಲೇಟ್ ಸಿರಪ್ದು ಅಥವಾ ಫ್ರೂಟ್ಸ್ದು, ಡ್ರೈ ಫ್ರೂಟ್ಸ್, ನಟ್ಸು ಈ ಥರದ್ದು ನಿಮ್ಗೆ ಆಪ್ಷನಲ್ಲು ಯಾವ ರೀತಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನು ಜಸ್ಟ್ ಇಲ್ಲಿ ಆಲ್ಮಂಡ್ದು ಹಾಕಿದ್ದೀನಿ ಅಷ್ಟೇ, ಸ್ಲೈಸಸ್ ಥರ ಹಾಕಿದ್ದೀನಿ. ಇದು ಸಾಕಾಗುತ್ತೆ ನನಗೆ.
ಈ ಥರ ಮಗ್ಗಲ್ಲಿ ನಾನು ಇದಕ್ಕೆ ಫಸ್ಟು ಬೆಣ್ಣೆನ ಸವರ್ಕೊತೀನಿ ಒಳಗಡೆ. ನೀವು ಬೆಣ್ಣೆ ಸವರೋದ್ರಿಂದ ಬಟರ್ನ ಒಳಗಡೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದರೆ ಕೇಕ್ ನೀವು ತೆಗಿಬೇಕಾದ್ರೆ ಅದು ಹಿಡಿಯೋದಿಲ್ಲ, ನೀಟಾಗಿ ಸ್ಮೂತಾಗಿಯೇ ತೆಗಿಬೋದು. ಸೊ ಬ್ರೇಕ್ ಆಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ನಾವು ಫಸ್ಟು ಈ ರೀತಿ ಆ ಮಗ್ಗೆ ಕಂಪ್ಲೀಟಾಗಿ ಬೆಣ್ಣೆನ ಸವರ್ಕೊತಾ ಇದ್ದೀನಿ. ನೋಡಿ, ತುಂಬಾ ಈಸಿ. ನೀವು ಮಗ್ಗಲ್ಲಿ ಮಾಡಿಕೊಟ್ರೆ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ತುಂಬಾ ಜಸ್ಟ್ ನೀವು ಬೇರೆ ಏನು ಆಲ್ಟರ್ನೇಟಿವ್ ಬೇಡ ಅಂದ್ರೂ ಜಸ್ಟ್ ನಾರ್ಮಲಾಗಿ ಈ ಥರ ಬ್ಯಾಟರ್ ಮಾಡಿ ಜಸ್ಟ್ ಅದು ಮಗ್ಗಲ್ಲಿ ಹಾಕ್ಬಿಟ್ಟು ಮೈಕ್ರೋವೇವ್ ಮಾಡಿದ್ರೇ ಸಾಕಾಗುತ್ತೆ. ಫುಲ್ ಕಂಪ್ಲೀಟಾಗಿ ಕಪ್ ಕೇಕ್ ರೆಡಿ ಆಗುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು. ಇದನ್ನು ನಾನು ಈ 2 ಮಗ್ಗೊಳಗಡೆ ಸ್ವಲ್ಪ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಡ್ರೈ ನಟ್ಸ್ ಏನಿದೆ ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದು ಆಲ್ರೆಡಿ ಪ್ರಿಪೇರ್ ಆಯಿತು. ಇವಾಗ ನಾನು ಮೈಕ್ರೋವೇವ್ ಇಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ನೀವು ಓವನಲ್ಲಾದರೆ ಪ್ರೀ ಹೀಟು ಆ ಥರ ಎಲ್ಲ ಇರುತ್ತೆ. ಬಟ್ ಆದರೆ ನೀವು ಮೈಕ್ರೋವೇವಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್ ಅಂತ ಸೆಟ್ ಮಾಡಿ. ಆದರೆ ಕೆಲವೊಂದು ಸಲ ಒಂದು 3 ಮಿನಿಟ್ಸ್ ನಾವು ಹಾಕೋದು ಇಂಗ್ರೀಡಿಯೆಂಟ್ಸ್ ಮೇಲೆ ಸೂಟ್ ಆಗುತ್ತೆ. ಬಟ್ ಆದರೆ ನೀವು ಫಸ್ಟು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಟೈಮರ್ ಇಟ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಚೆಕ್ ಮಾಡಿ ನೋಡಿ. ಆನಂತರ ಮತ್ತೆ 1 ನಿಮಿಷ ಇಡಿ ಸಾಕಾಗುತ್ತೆ. ಅಂದರೆ ಜಸ್ಟ್ ಆಲ್ಟರ್ನೇಟಿವ್ಲಿ ಎಕ್ಸ್ಟ್ರಾ ಟೈಮಿಂಗ್ಸ್ ಇಟ್ಕೊಳೋದು ಒಳ್ಳೆಯದು. ಇಲ್ಲ 4ರಿಂದ 5 ನಿಮಿಷ ಅಂತೂ ಬೇಕಾಗುತ್ತೆ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಒಂದು ಬಾಳೆಹಣ್ಣನ್ನು ತೊಗೊಂಡು ಅದನ್ನು ನಿಧಾನಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಆ್ಯಪಲ್ನೂ ಕೂಡ ನೀಟಾಗಿ ಚಿಕ್ಕದಾಗಿ ಪೀಸಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಏನು ಮಾಡ್ತಿದ್ದೀನಿ ಈ ಚಾಕ್ಲೇಟ್ಗೆ ಎಕ್ಸ್ಪೆಷಲಿ ಸ್ಟ್ರಾಬೆರಿ ಫ್ರೂಟ್ಸ್ ಇದ್ದರೆ ತುಂಬಾ ಬೆಸ್ಟ್ ಕಾಂಬಿನೇಷನು. ನಾನು ಈಗ ಸದ್ಯಕ್ಕೆ ನನ್ನ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಬನಾನಾ ಮತ್ತು ಆ್ಯಪಲ್ನಿಂದ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಮಗ್ದು ರೆಡಿಯಾಗಿದೆ. ಏನಿದೆ ಕೇಕ್ ಆಲ್ರೆಡಿ ನೀವು ನೋಡ್ಬೋದು ನೀಟಾಗಿ ಆಲ್ರೆಡಿ ಫುಲ್ ಎಲ್ಲ ನೀಟಾಗಿ ಕುಕ್ ಆಗಿದೆ ಅದು. ಸೊ ಇದನ್ನು ನಾನು ಆಚೆ ತೆಗಿತಾ ಇದ್ದೀನಿ. ಒಂದು ಸ್ಪೂನ್ನ ತೊಗೊಳ್ಳಿ, ಒಂದು ಫೋರ್ಕ್ ತೊಗೊಳ್ಳಿ. ಸ್ಪೂನ್ಗಿಂತ ಒಂದು ಫೋರ್ಕ್ ಥರ ತೊಗೊಂಡು ನೀಟಾಗಿ ಆಚೆ ತೆಗೀರಿ. ಅದನ್ನು ಬ್ರೇಕ್ ಆಗಬಾರ್ದು ಆದಷ್ಟು. ಸೊ ನೀಟಾಗಿ ಆಚೆ ತೆಗಿಬೇಕು. ಇನ್ನೊಂದನ್ನು ನಾನು ಮೈಕ್ರೋವೇವ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇದು ನೋಡಿ ಆಲ್ಮೋಸ್ಟ್ ಸ್ವಲ್ಪ ಬ್ಯಾಟರ್ ಜಾಸ್ತಿ ಹಾಕಿದೆ, ಹಾಗಾಗಿ ಇದು ತುಂಬಾ ಫ್ಲಫಿಯಾಗಿ ಜಾಸ್ತಿ ಬಂದಿದೆ. ಇದನ್ನು ಆಲ್ಮೋಸ್ಟ್ ಒಂದು 4 ಮಿನಿಟ್ಸ್ ಏನೋ ಮಾಡಿದ್ದೆ ಅಷ್ಟೇ. ಮೊದಲನೇದು ಆಲ್ಮೋಸ್ಟ್ ಒಂದು 4.5 ಮಿನಿಟ್ ಮಾಡಿದ್ದೆ, ಸ್ವಲ್ಪ ಡ್ರೈ ಆದಂಗೆ ಆಯಿತು. ಬಟ್ ಆದರೆ ನಾನು ಸಜೆಸ್ಟ್ ಮಾಡ್ತೀನಿ ಸೆಕೆಂಡ್ ಒನ್ ತುಂಬಾ ಚೆನ್ನಾಗಿ ಬಂತು. ಸೊ ಆಲ್ಮೋಸ್ಟ್ ನೀವು ಒಂದು 3.5 ಮಿನಿಟ್ಸ್ ಇಡಿ ಸಾಕು. ನಾನು ಕಪ್ ಕೇಕ್ ಇದೆ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಅದು ಎಷ್ಟು ಟೈಮರ್ ಸೆಟ್ ಮಾಡಬೇಕು ಅಂತ. ಬಟ್ ಆದರೆ ಸೆಕೆಂಡ್ ಟೈಮ್ದು ತುಂಬ ಚೆನ್ನಾಗಿ ಬಂತು. ನಾನು ಫಸ್ಟ್ ಟೈಮ್ ಮಾಡಿದಾಗ ರಾಂಗ್ ಆಯಿತು, ಬಟ್ ಸೆಕೆಂಡ್ ಟೈಮ್ದು ತುಂಬಾ ಚೆನ್ನಾಗಿ ಬಂತು. ನೀವು ಆ ಟೆಂಪ್ರೇಚರಲ್ಲಿ ಇಡಿ. ಬಟ್ ಬ್ಯಾಟರೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಜಸ್ಟ್ ಮೇನು ಕೇಕ್ ಬೇಕ್ ಮಾಡಬೇಕಾದ್ರೆ ಇದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೈಮಿಂಗ್ಸ್ ಇಡೋದ್ರ ಮುಖಾಂತರನೇ ಕೇಕ್ದು ಟೇಸ್ಟ್ ಆಗಿರ್ಬೋದು, ಸಾಫ್ಟ್ನೆಸ್ಸು ಎಲ್ಲ ಡಿಸೈಡ್ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಡೆಕೋರೇಷನ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ, ಸ್ಮೂತಾಗಿ. ನಾನು ಜಸ್ಟು ಇದೇ ರೀತಿ ಸ್ವಲ್ಪ ಚಿಕ್ಕದಾಗಿ ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಆಲ್ರೆಡಿ ಟ್ರಾವೆಲ್ಗೆ ಹೋಗೋದ್ರಿಂದ ಹೊರಗಡೆ 1 ವೀಕ್ ಇರೋದಿಲ್ಲ ನಾವು. ಸೊ ಹಾಗಾಗಿ ಕೇಕ್ ಮಾಡಿಟ್ರೂ ತಿನ್ನೋಕ್ಕಾಗೋದಿಲ್ಲ ಅಂತ ಜಸ್ಟ್ ಸೆಲೆಬ್ರೇಷನ್ಗೆ ಅಂತ ನಾನು ಈ ಥರ ಚಿಕ್ಕದಾಗಿ ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿ ಅಂತ ಹೇಳ್ಬೋದು. ಖಂಡಿತ ಮಕ್ಳಿಗೆ ಮಾಡಿಕೊಡಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮ್ದು ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದರೆ ಇದನ್ನೇ ಲಾರ್ಜ್ ಕ್ವಾಂಟಿಟಿಲಿ ನೀವು ಕುಕ್ ಮಾಡ್ಬೋದು. ಇದಕ್ಕೆ ಸ್ಪಾರ್ಕಲ್ಸ್ ಆಗಿರ್ಬೋದು, ಚಾಕ್ಲೇಟ್ ಚಿಪ್ ಆಗಿರ್ಬೋದು, ಜೊತೆಗೆ ಇನ್ನು ಬಿಗ್ ಸೈಜಲ್ಲಿ ನೀವು ಮಾಡ್ಬೋದು. ಲೇಯರ್ಸು, ಕ್ರೀಮ್ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಪ್ರೊಫೆಷ್ನಲಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ನಾನು ಹನಿ ಹಾಕ್ತಾಯಿದ್ದೀನಿ. ಹನಿ ಸ್ವಲ್ಪ ಶುಗರ್ ಹಾಕಿರ್ತೀವಲ್ಲ ಅಷ್ಟು ಸ್ವೀಟ್ನೆಸ್ ಬಂದಿರೋದಿಲ್ಲ ಅದು ಕೇಕ್ ಏನಿರುತ್ತೆ. ಸೊ ಹಾಗಾಗಿ ನಾವು ಹನಿ ಹಾಕೋದ್ರಿಂದ ಸ್ವಲ್ಪ ಆ ಬ್ರೆಡ್ ಏನಿದೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ನೆಸ್ ಹನಿನ ಹಾಕ್ತಾಯಿದ್ದೀನಿ. ಆನಂತರ ನಾನು ಇಲ್ಲಿ ಕೆಲವು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದ್ರ ಮೇಲೆ ನಾನು ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಏನು ಕೇಕ್ ಬೇಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಈ ರೀತಿ ಅಪ್ಲೈ ಮಾಡಬೇಕು. ನೀವು ಚಾಕ್ಲೇಟ್ ಚಿಪ್ ಆಗಿರ್ಬೋದು, ಈ ರೀತಿ ಕಂಪ್ಲೀಟಾಗಿ ಕ್ರೀಮ್ ಇದ್ದರೆ ಆ ರೀತಿ ಎಲ್ಲ ಕೂಡ ನೀವು ಇದ್ರ ಮೇಲೆ ಡೆಕೋರೇಟ್ ಮಾಡ್ಬೋದು. ಸ್ಪಾರ್ಕಲ್ಸ್ ಆಗಿರ್ಬೋದು, ಜಮ್ಸ್ ಆಗಿರ್ಬೋದು ಮಕ್ಕಳಿಗೆ. ಸೊ ಈ ರೀತಿ ಕೊಡಬೇಕಂದ್ರೆ ಈ ರೀತಿ ನೀವು ನಿಮ್ಗೆ ಆಪ್ಷನ್ಸ್ ತುಂಬಾ ಸಿಗುತ್ತೆ ಡೆಕೋರೇಷನ್ಗೆ.
ಬಟ್ ಆದರೆ ನಾನಿವಾಗ ಆ್ಯಪಲ್ ಮತ್ತು ಬನಾನಾ ಫ್ರೂಟಿಂದ ಡೆಕೋರೇಟ್ನ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಮನೆಯಲ್ಲೇ ನಾವು ಹೇಗೆ ಮಗ್ ಕೇಕ್ನ ಮಾಡ್ಕೋಬೋದು ಸಡನ್ ಸೆಲೆಬ್ರೇಷನ್ಗೆ ಅಂತ. ತುಂಬಾ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ. ನನ್ನ ಮೇಲೆ ಡೆಕೋರೇಷನ್ಗೆ ಸ್ವಲ್ಪ ಸಣ್ಣ ಪ್ರಮಾಣದ ಶುಗರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದಾಗಿರೋ ಅಷ್ಟೊಂದು ಶುಗರ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ನಾವು ಫ್ರಿಜ್ಜಲ್ಲಿ ಒಂದು 5-10 ನಿಮಿಷ ಇಟ್ಟರೆ ಅದು ಶುಗರೆಲ್ಲ ಮೆಲ್ಟ್ ಆಗಿರುತ್ತೆ. ಸೊ ಜಸ್ಟ್ ಅದಕ್ಕೇ ನಾನು ಈ ರೀತಿ ಸ್ವಲ್ಪ ಶುಗರ್ನ ಮೇಲೆ ಹಾಕ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಕಂಪ್ಲೀಟಾಗಿ ನನ್ನ ಕೇಕ್ ರೆಡಿಯ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟ್ರೈ ಮಾಡ್ತೀರಾ ಅಲ್ವಾ? ಸೊ ನೋಡಿದ್ರಲ್ವಾ ಕೇಕ್ನ ಹೇಗೆ ಬೇಕ್ ಮಾಡಿದೆ ನಾನು ಈಸಿ ಮೆಥಡಲ್ಲಿ ಅಂತ. ತುಂಬಾ ಈಸಿ. ನೀವಿಬ್ಬರೇ ಇದ್ದರೆ ಏನಾದರೂ ಸಡನ್ನಾಗಿ ಸೆಲೆಬ್ರೇಷನ್ ಬೇಕಿದ್ರೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸಲ್ಲಿ 10 ಮಿನಿಟ್ಸ್ ಒಳಗೆ ಕೇಕ್ನ ಈ ರೀತಿ ಚಿಕ್ಕದಾಗಿ ಪ್ರಿಪೇರ್ ಮಾಡ್ಕೋಬೋದು ನೀವು. ಇಲ್ಲೆಲ್ಲ ಯೂಶ್ವಲಿ ಕಪಲ್ ಕೇಕ್ ಅಂತಲೇ ಇಟ್ಟಿರ್ತಾರೆ. ಇಲ್ಲಿ ಇಬ್ಬಿಬ್ರು ಇರೋದ್ರಿಂದ ನೀವು ಶಾಪಲ್ಲಿ ಹೋದ್ರೂ ಜಸ್ಟ್ ಸ್ಮಾಲ್ ಕೇಕ್ನಷ್ಟೇ ಇಟ್ಟಿರ್ತಾರೆ, ಮಗ್ ಕೇಕ್ ಥರ ಎಲ್ಲ ಕಟ್ ಮಾಡಲಿಕ್ಕೆ ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ನಾನು ಇದಕ್ಕೇನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಬೇಕಿದ್ರೂ ನಾವು ಆ್ಯಡ್ ಮಾಡ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಕಲರ್ ಆಗಿರ್ಬೋದು, ಚಾಕ್ಲೇಟ್ ಚಿಪ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಸ್ಪಾರ್ಕಲ್ಸ್ ಆಗಿರ್ಬೋದು, ಎಲ್ಲ ಕೂಡ ನೀವು ಆ್ಯಡ್ ಮಾಡ್ಬೋದು ನೀವಿದ್ರೆ. ಸೊ ನಾನು ಯೂಶ್ವಲಿ ನ್ಯಾಚುರಲ್ ಹಾಗೇ ಪ್ರಿಪೇರ್ ಮಾಡಿದ್ದೀನಿ. ಅಂದರೆ ನಾನು ಜಾಸ್ತಿ ಏನೋ ಡೆಕೋರೇಟ್ ಏನು ಮಾಡಿಲ್ಲ, ಫ್ರೂಟ್ಸಲ್ಲಿ ನಾನು ಡೆಕೋರೇಟ್ ಮಾಡಿದ್ದೀನಿ ಅಲ್ವಾ. ಸೊ ಆ ಥರ ಆದರೆ ಸಾಕು. ನಿಮ್ಮ ಹತ್ರ ಸ್ಟ್ರಾಬೆರಿ ಇದ್ದರೆ, ಎಸ್ಪೆಷಲಿ ನನ್ನ ಸ್ಟ್ರಾಬೆರಿ ಸೀಸನ್ ಎಲ್ಲ ಇದು. ಆ್ಯಂಡ್ ಆಲ್ಸೋ ನಾನು ಈಗ ಸಡನ್ನಾಗಿ ಸಿಗಲಿಲ್ಲ ನನಗೆ ಮನೇಲಿ. ಸೊ ಹಾಗಾಗಿ ನಾನು ಬನಾನಾ ಮತ್ತು ಆ್ಯಪಲಿಂದ ಡೆಕೋರೇಟ್ ಮಾಡಿದ್ದೀನಿ. ನೀವೇನಾದರೂ ಚಾಕ್ಲೇಟ್ ಕೇಕ್ ಇರುತ್ತೆ ಅಲ್ವಾ, ಚಾಕ್ಲೇಟ್ ಚಿಪ್ ಕೇಕ್ಗೆ, ಸೊ ನೀವು ಆಲ್ಮೋಸ್ಟ್ ಆ ಮಗ್ ಕೇಕ್ಗೆ ನೀವು ಸ್ಟ್ರಾಬೆರಿ ಸ್ಲೈಸಿಂದ ಡೆಕೋರೇಟ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಆ ಥರ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಗೆ ಫೇಶಿಯಲ್ ಮಾಡ್ಕೊತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಪೆಡಿಕ್ಯೂರ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಫುಟ್ಪಾತ್ ಎಲ್ಲ ಮಾಡಿದ್ದೀನಿ. ಸೊ ನಾನು ನಿಮಗೆ ಅದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ಆಲ್ರೆಡಿ ಎಡಿಟ್ ಮಾಡಿದ್ದೆ. ಸೊ ಅದು ಕೂಡ ರೆಡಿ ಇದೆ, ನಾನು ಆಲ್ರೆಡಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಆಲ್ಮೋಸ್ಟ್ ಟ್ರಿಪ್ಗೆ ಈಗ ನೆಕ್ಸ್ಟ್ ಬಂದು ನಾನು ಫಸ್ಟು ಮೇನ್ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಂದರೆ 1 ವೀಕ್ ಹೋಗ್ತಿದ್ದೀರಾ ಟ್ರಾವೆಲ್ಗೆ ಅಂತಂದರೆ ಬೆಟರು ನೀವು ನಿಮ್ಮ ಹೇರ್ಸ್ನ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ, ಏರ್ ಫಾಲ್ ಆಗುತ್ತೆ. ನೀವು ಆಲ್ಮೋಸ್ಟ್ ತುಂಬ ದಿನ ಎಣ್ಣೆ ಹಾಕಲಿಲ್ಲ ತಲೆಗೆ ಅಂತಂದರೆ ಎಲ್ಲ ಕೂದಲು ಉದ್ರೋಗೋ ಚಾನ್ಸ್ ಇರುತ್ತೆ, ಇಲ್ಲ ಬಿಳಿ ಕೂದಲು ಕೂಡ ಬರುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟ್ ಈಗ 1 ವೀಕ್ ಟ್ರಾವೆಲ್ ಹೋಗ್ತಿರೋದ್ರಿಂದ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ 3 ಡೇಸ್ ಇರುತ್ತೆ ಅದು. ಅಗೇನ್ ಮತ್ತೆ ನಾನು ಏರ್ ವಾಶ್ ಮಾಡ್ತೀನಿ. ಬಟ್ ಹೊರಗಡೆ ಟ್ರಾವೆಲಲ್ಲಿ ಇರೋದ್ರಿಂದ ನಾನು ಎಣ್ಣೆ ಏನು ಅಪ್ಲೈ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಫಸ್ಟು ನಾನು ನನ್ನ ತಲೆಗೆ ನೀಟಾಗಿ ಕಂಪ್ಲೀಟಾಗಿ ಕೋಕೋನಟ್ ಆಯಿಲ್ನ ಹಾಕಿದ್ದೀನಿ. ನಾನು ಯಾವುದೇ ಥರ ಬೇರೆ ರೀತಿ ಏನು ಮೆಹಂದಿ ಆ ಥರ ಏನು ಯೂಸ್ ಮಾಡಲ್ಲ. ಸಿಂಪಲ್ ಜಸ್ಟ್ ಜಾಸ್ತಿ ನಿಮ್ಗೆ ಟೈಮ್ ಇದ್ದರೆ ವೀಕ್ಲಿ ಟ್ವೈಸ್ ಕೋಕೋನಟ್ ಆಯಿಲ್ನ, ಕೊಬ್ಬರಿ ಎಣ್ಣೆ ಏನು ಬರುತ್ತೆ ಅದನ್ನು ನೀಟಾಗಿ ಮಸಾಜ್ ಮಾಡಿ ಹಚ್ಕೊಳ್ಳಿ. ಇಲ್ಲಾಂದರೆ 1 ವೀಕ್ ಆಫೀಸ್ಗೆಲ್ಲ ಹೋಗೋರಿದ್ರೆ ಆಬ್ವಿಯಸ್ಲಿ ಜಾಸ್ತಿ ಟೈಮ್ ಇಲ್ಲ ಅಂದರೆ 1 ವೀಕು ಸಂಡೇ ಇಲ್ಲ ಸ್ಯಾಟರ್ಡೇಸ್ ಯಾವಾಗ ಆಗುತ್ತೋ ನೈಟ್ ಟೈಮಲ್ಲಿ ಆ ಟೈಮಲ್ಲಿ ನೀವು ಹಚ್ಕೋಬೋದು. ತುಂಬಾ ಬೆಸ್ಟು. ನಿಮ್ಮ ಕೂದಲು ಚೆನ್ನಾಗಿರಬೇಕು, ಜಾಸ್ತಿ ಬ್ರೇಕ್ ಆಗಬಾರ್ದು, ಏರ್ ಫಾಲ್ ಆಗಬಾರ್ದು ಅಂದರೆ ನೀಟಾಗಿ ಈ ರೀತಿ ಫಸ್ಟು ನೀವು ಕೋಕೋನಟ್ ಆಯಿಲ್ನ ಹಚ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಮಸಾಜ್ ಹೇಗೆ ನನ್ನ ಫೇಸ್ನ ನಾನು ನೀಟ್ ಮಾಡ್ಕೊತೀನಿ, ಸ್ಕ್ರಬ್ ಮಾಡ್ತೀನಿ, ಮಸಾಜ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ. ಸೊ ಫಸ್ಟು ನಾನು ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟು ನನಗೆ ಬೇಕಾಗಿರೋವಂಥದ್ದು ಒಂದು ಟವಲ್ನ ತಗೊಳ್ಳಿ, ನೀಟಾಗಿ ತುಂಬಾ ಸ್ಮೂತಾಗಿರೋವಂಥದ್ದು ತಗೊಳ್ಳಿ. ನಿಮ್ಮ ಫೇಸ್ಗೆ ಯಾವುದೇ ರೀತಿ ಸ್ಕ್ರ್ಯಾಚ್ ಮಾಡಬಾರ್ದು. ಸೊ ಈ ರೀತಿ ಒಂದು ಟವಲ್, ಹಾಗೆ ನ್ಯೂಟ್ರಿಜಿನ ಕ್ಲೆನ್ಸಿಂಗ್ ಟವಲ್ನ ತಗೊಳ್ಳಿ. ನೆಕ್ಸ್ಟು ಫೇಸ್ ಪ್ಯಾಕ್ ಮತ್ತು ಸ್ಕ್ರಬಿಂಗ್ ಕ್ರೀಮ್ ಫ್ರೂಟ್ ಥರದವ್ರು ತಗೊಂಡಿದ್ದೀನಿ. ನೆಕ್ಸ್ಟು ಇದು ಮಾಯ್ಶ್ಚರೈಸರ್ ಅವೆನ್ಯೂ. ನಾನು ಯಾವಾಗಲೂ ಇದನ್ನೇ ಪ್ರಿಫರ್ ಮಾಡ್ತೀನಿ. ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಥರ ಯಾವ್ದಾದ್ರು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡ್ತಾ ಇದ್ದರೆ ಸೊ ನೀವು ಅದನ್ನೇ ತಗೋಬೋದು. ನೆಕ್ಸ್ಟು ಕಾಟನ್. ಆಮೇಲೆ ಇದು ಪಿನ್ನು. ಇದು ನೋಸ್ಗೆ ಏನಿರುತ್ತೆ ಡಸ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫೇಶಿಯಲು ಅಥವಾ ಫೇಸ್ ಕ್ಲೀನಪ್ ಎಲ್ಲ ಮಾಡ್ಕೋಬೇಕಾದ್ರೆ ತುಂಬಾ ಮೇಜರ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಮಾಸ್ಕ್ನ ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಮಾಸ್ಕ್ ಬಂದು ಇದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಮಾಯ್ಶ್ಚರೈಸಿಂಗು, ಹೆಲ್ತಿ, ಬ್ರೈಟ್ನಿಂಗ್ ಎಲ್ಲ ಮಾಡುತ್ತೆ. ನಾನು ಆಲ್ಮೋಸ್ಟ್ ಇದು 24 ತೊಗೊಂಡಿದ್ದೆ. ಇದು ಲಾಸ್ಟ್ ಪೀಸ್ ನನ್ನ ಹತ್ರ ಇರೋದು. ಗೋಲ್ಡು ನಾನು ಯೂಸ್
ಮಾಡಿರಲಿಲ್ಲ. ಸೊ ಇವಾಗ ಲಾಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಗೇನ್ ಮತ್ತೆ ನಾನು ತಗೋಬೇಕಾಗುತ್ತೆ, ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಆಮೇಲೆ ಇನ್ನೊಂದು ಫ್ರೂಟ್ ಅರ್ತ್, ಇದು ಫ್ರೂಟ್ ಆಫ್ ಅರ್ತ್ ಅನ್ನೋದು ಕೂಡ ಫೇಸ್ ಪ್ಯಾಕ್. ಇದು ಮೋದಿ ಕೇರ್ ಅಂತ ಇದೆ, ಇಂಡಿಯಾದಲ್ಲಿ ಕೂಡ ಇದೆ ಮೋದಿ ಕೇರ್ ಅಂತ. ಸೊ ಅಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನ್ಯಾಚುರಲ್ ಆಗಿದೆ. ಇದು ತುಂಬಾ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿರುತ್ತೆ. ರೋಸ್ಮೆರಿ ಪ್ಯಾಕ್, ಈ ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಬೋದು, ಸ್ಕ್ರಬ್ಬಿಗೂ ಯೂಸ್ ಮಾಡ್ಬೋದು. ನಾನು ಪೆಡಿಕ್ಯೂರ್ ಕೂಡ ಇದನ್ನೇ ಯೂಸ್ ಮಾಡ್ತೀನಿ, ಪೆಡಿಕ್ಯೂರ್ ಮ್ಯಾನಿಕ್ಯೂರ್ಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಕೂಡ ತೊಗೋಬೋದು. ನಿಮ್ಗೆ ಬೇಕು ಅಂದರೆ ನಾನು ಲಿಂಕ್ನ ಕೇಳಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದು ನನ್ನ ಸಿಸ್ಟರ್ ಹತ್ರ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕ್ ಹಾಕ್ತೀನಿ ಪ್ರಾಡಕ್ಟ್ ಬಗ್ಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೇನು ಏನು ಹೇಳ್ತಾರೆ ಅಂದರೆ, ಕೆಲವರು ನನ್ನ ಫೇಶಿಯಲು ಕೆಲವು ಫೇಶಿಯಲ್ ಮಾಡಿಸ್ಕೋಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಸ್ಕ್ರಬ್ಬಿಂಗು ಇಷ್ಟು ಪ್ರೊಸೀಜರ್ನ ಫಾಲೋ ಮಾಡಲ್ಲ. ನಾವು ಸಲೂನ್ ರೀತಿಯಲ್ಲೇ ಮನೆಗೆ ನೀಟಾಗಿ ಫಾಲೋ ಮಾಡಿ ಮಾಡಿಕೊಂಡ್ರೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ನಮಗೂ ಗೊತ್ತು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀವಿ ನಾವು ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಏನಂದರೆ, ಈ ಟವಲ್ಗೆ ನೀವೊಂದು ಬೌಲಲ್ಲಿ ಹಾಟ್ ವಾಟರ್ನ ತಗೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ ನಂದು ಮಿರರ್ ತುಂಬ ದೊಡ್ಡದಾಗಿರೋದ್ರಿಂದ, ಆಗ ನೆಕ್ಸ್ಟ್ ಇಲ್ಲೇ ಹಾಟ್ ವಾಟರ್ ಬರೋದ್ರಿಂದ ನಾನು ಇಲ್ಲೇ ಫೇಶಿಯಲ್ನ ಮಾಡ್ಕೊತೀನಿ. ನನ್ನ ಮಾಸ್ಟರ್ ವರ್ಕ್ ಮಾಡಿ ಸ್ವಲ್ಪ ಬಿಸಿನೀರು ಇರಬೇಕು. ಸೊ ನೀವು ಬಿಸಿನೀರನ್ನ ಏನು ಮಾಡಬೇಕು ಅಂದರೆ, ಈ ಟವಲ್ನ ಅದರಲ್ಲಿ ನೀಟಾಗಿ ನೆನೆಸ್ಕೊಂಡು ಫಸ್ಟು ನೀವು ನಿಮ್ಮ ಸ್ಕಿನ್ಗೆ ಫುಲ್ ಕಂಪ್ಲೀಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಬಿಸಿನೀರು ನಾನು ಬಿಟ್ಟಿದ್ದೀನಿ, ಯಾವ್ದಲ್ಲಿದೆ ಸ್ವಲ್ಪ ಟ್ಯಾಪು, ಅದು ಬಿಸಿನೀರು ಸ್ಟಾರ್ಟ್ ಆಗಬೇಕು. ಅಷ್ಟೊಂದು ಕ್ಲೆನ್ಸಿಂಗ್ ಟವಲಿಂದ ನನ್ನ ಫೇಸ್ನ ನಾನು ನೀಟಾಗಿ ಫಸ್ಟು ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಒರೆಸ್ಕೋಬೇಕು, ಯಾಕೆಂದರೆ ನಾವು ಯಾವುದೇ ರೀತಿ ಫೇಶಿಯಲ್ ಆಗಿರ್ಬೋದು ಮಾಡಬೇಕಾದ್ರೆ ಯಾವುದೇ ರೀತಿ ಕ್ರೀಮ್ ಆಗಲಿ ಬೇರೆ ಡಸ್ಟ್ ಆಗಲಿ ನಮ್ಮ ಫೇಸ್ ಮೇಲೆ ಇರಬಾರ್ದು. ನಂತರ ನಾನು ಹೇಳ್ದಂಗೆ ಬಿಸಿನೀರಲ್ಲಿ ನನ್ನ ಟವಲ್ನ ವೆಟ್ ಮಾಡಿದ್ದೆ. ಸೊ ಅದರಿಂದ ನಾನು ನನ್ನ ಫೇಸ್ಗೆ ಆಲ್ಮೋಸ್ಟ್ ಸ್ಟೀಮ್ನ ಕೊಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದನ್ನು ಕೂಡ ನೀವು ನೀಟಾಗಿ ಯೂಸ್ ಮಾಡ್ಬೋದು. ಮತ್ತು ಅವೆನ್ಯೂ ಮಾಯ್ಶ್ಚರೈಸರು ನೀವೇನು ನೋಡ್ತಿದ್ದೀರಾ, ಅದು ಫೇಸ್ ಮಸಾಜರ್ದು ಮಿಷಿನು, ಅದು ತುಂಬಾ ಚೆನ್ನಾಗಿದೆ. ಇದು ಫೇಸ್ ವಾಶ್ ಮಾಡಲಿಕ್ಕೆ ಇಲ್ಲ, ಸ್ಕ್ರಬ್ ಮಾಡೋಕ್ಕೆ, ಮಸಾಜ್ ಮಾಡೋಕ್ಕೆ ಇಲ್ಲ, ನಮ್ಮ ಸ್ಕಿನ್ಗೆ ನೀಟಾಗಿ ಮಸಾಜ್ ಕೊಡುತ್ತೆ. ಅದು ಯಾವುದೇ ರೀತಿ ಸ್ಕ್ರ್ಯಾಚ್ ಏನೂ ಆಗೋಲ್ಲ. ನಾನು ಬೇಕಿದ್ರೆ ಈ ಪ್ರಾಡಕ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಂಗೆ ತುಂಬಾ ಇಷ್ಟ ಇದು ಪ್ರಾಡಕ್ಟು. ನಾನು ಆಲ್ರೆಡಿ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮದು ಸ್ಕಿನ್ದು ಡೀಪ್ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬೋದು ಇದು. ನೀಟಾಗಿ ನೋಸ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು. ಫಸ್ಟು ಮೇನ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೀಪ್ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟು ನಾವು ಫೇಶಿಯಲ್ ಮಾಡಬೇಕಾದ್ರೆ, ಕ್ಲೀನಪ್ ಎಲ್ಲ ಮಾಡಬೇಕಾದ್ರೆ. ಅಟ್ಲೀಸ್ಟ್ ನೀವು ಒಂದು 3 ನಿಮಿಷ ಈ ರೀತಿ ಮಸಾಜ್ನ ಕೊಟ್ಕೊಳ್ಳಿ. ಇದಾದಮೇಲೆ ನಾವು ಕ್ಲೆನ್ಸಿಂಗ್ ಟವಲಿಂದ ನೀಟಾಗಿ ಒರೆಸ್ಕೋಬೇಕು ಮುಖನ. ನೆಕ್ಸ್ಟ್ ನಾನು ಫ್ರೂಟ್ ಅರ್ತ್ ರೋಸ್ಮೆರಿ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನಾನು ಫೇಸ್ ಸ್ಕ್ರಬ್ಬಿಂಗ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಅದೇನು ಕ್ರೀಮ್ ಇದೆ, ಡ್ರೈ ಕ್ರೀಮು, ಅದನ್ನು ಅಪ್ಲೈ ಮಾಡಿ. ಆನಂತರ ನಿಮ್ಮ ಕೈಯಲ್ಲಿ ಸ್ವಲ್ಪ ನೀರಿನಿಂದ ವೆಟ್ ಮಾಡಿಕೊಂಡು ನಿಮ್ಮ ಹ್ಯಾಂಡ್ನ ಅದರಿಂದ ನೀವು ಮಸಾಜ್ನ ಕೊಟ್ಕೋಬೇಕಾಗುತ್ತೆ. ಆಲ್ಮೋಸ್ಟು ಒಂದು 5-7 ನಿಮಿಷಗಳ ಕಾಲ ಮಸಾಜ್ನ ಮಾಡಿ ನಿಮ್ಮ ಫೇಸ್ಗೆ. ಆದಷ್ಟು ಶೇಪ್ನ ಕೊಟ್ಕೊಳೋಕೆ ಟ್ರೈ ಮಾಡಿ ಫೇಸ್ನ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಫೇಸ್ಗೆ ಯೂಶ್ವಲಿ ನಾವು ಶೇಪ್ ಮುಖಾಂತರನೇ ಮಸಾಜ್ನ ಮಾಡಬೇಕಾಗುತ್ತೆ. ಈ ರೀತಿ ನೀಟಾಗಿ ನಿಮ್ಮ ಚೀಕ್ಸ್ ಹತ್ರ, ಫುಲ್ಲು ಕಣ್ಗಳ ಕೆಳಗೆ, ನೋಸು ಆಗಿರ್ಬೋದು, ಫೋರ್ಹೆಡ್ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ನೀವು ನೀಟಾಗಿ ಮಸಾಜ್ನ ಕೊಟ್ಕೊಳ್ಳಿ ಫೇಸ್ಗೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಕಣ್ಗಳ ಹತ್ರ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೇ ಹುಷಾರಾಗೇ ಮಾಡಿ. ಮತ್ತು ನಾನು ವೆಟ್ ಟವಲಿಂದ ಕಂಪ್ಲೀಟಾಗಿ ಏನು ಮಸಾಜ್ ಮಾಡಿದ್ದೀನಿ ಆ ಕ್ರೀಮ್ನ ಒರೆಸ್ತಾ ಇದ್ದೀನಿ ನೀಟಾಗಿ.
ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಒಂದು 5 ನಿಮಿಷ, ಒಂದು 3ರಿಂದ 5 ನಿಮಿಷಗಳ ಕಾಲ ಸ್ಟೀಮ್ನ ಮಾಡಿ ಫೇಸು ಇನ್ನೂ ನೀಟಾಗುತ್ತೆ. ನಾನು ಸ್ಟೀಮರ್ ಇಲ್ಲ, ಸೊ ಹಾಗಾಗಿ ನಾನು ಏನಿದೆ ಹಾಟ್ ವಾಟರಲ್ಲಿ ಟವಲ್ನ ವೆಟ್ ಮಾಡಿ ಸೊ ಅದರಿಂದ ನನ್ನ ಫೇಸ್ನ ಒರೆಸ್ತಾ ಇದ್ದೀನಿ. ಇದಾದಮೇಲೆ ನೋಸ್ ಪಿನ್ ಕ್ಲೀನ್ ಮಾಡೋದೇನಿರುತ್ತೋ ಆ ಪಿನ್ನಲ್ಲಿ ನನ್ನ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಡಸ್ಟ್ ಏನಾದರೂ ಇದೆ ನೋಸಲ್ಲಿ, ಸ್ಕಿನ್ನಲ್ಲಿ, ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ನಿಮ್ಮ ನೋಸಲ್ಲಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ, ಡಸ್ಟ್ ಎಲ್ಲ ಇದ್ದರೆ ಅದು ನೀಟಾಗಿ ಈ ಪಿನ್ನಿಂದ ರಿಮೂವ್ ಮಾಡ್ಕೋಬೋದು. ಸ್ವಲ್ಪ ಪೇನ್ ಆಗುತ್ತೆ ರಿಮೂವ್ ಮಾಡಬೇಕಾದ್ರೆ, ಬಟ್ ಆದರೆ ನೀವು ಮಾಡಿದ ನಂತರ ತುಂಬಾ ಕ್ಲೀನ್ ಅನಿಸುತ್ತೆ ನೋಸು. ಬಟ್ ಮಾಡಬೇಕಾದ್ರೆ ಸ್ವಲ್ಪ ಪೇನ್ ಆಗುತ್ತೆ. ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು. ಅದಾದ ನಂತರ ನಾನು ಮತ್ತೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಡಬೇಕು. ನೀವು 5 ನಿಮಿಷ ಬಿಟ್ಟಾದಮೇಲೆ ನೀಟಾಗಿ ಅದನ್ನು ವಾಶ್ ಮಾಡಬೇಕು. ಐದು ನಿಮಿಷ ಆಯಿತು. ಅಗೇನ್ ಮತ್ತೆ ನಾನು ವೆಟ್ ಟವಲಿಂದ ಅದನ್ನು ನೀಟಾಗಿ ಕ್ರೀಮ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ಸ್ಕಿನ್ನಿಂದ ಏನಾದರೂ ಒರೆಸ್ಬೇಕಾದ್ರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಒರೆಸ್ಬೇಕು. ಯಾಕೆಂದರೆ ಕಣ್ಣಿಗೆಲ್ಲ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕ್ರೀಮ್ ಏನಾದರೂ ಫುಲ್ಲೆಲ್ಲ ಕಣ್ಣಿಗೆ ಆಗಲಿ ಜಾಸ್ತಿ ರಫಾಗಿ ಹ್ಯಾಂಡ್ಲ್ ಮಾಡಿದ್ರೂ ಸ್ಕಿನ್ ಹಾಳಾಗೋ ಚಾನ್ಸ್ ಇರುತ್ತೆ. ಅದಾದಮೇಲೆ ನಾನು ಮತ್ತೆ ಹಾಟ್ ವಾಟರ್ ವೆಟ್ ಟವಲಿಂದ ಇನ್ನೂ ನನ್ನ ಫೇಸ್ನ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಫೇಸ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ ಇದು ಮಾಸ್ಕು. ಇದರಲ್ಲಿ ತುಂಬಾ ಪರ್ಲ್ದಾಗಿರ್ಬೋದು, ಗೋಲ್ಡು, ಪ್ಲಾಟಿನಮ್ದು ಎಲ್ಲ ವೆರೈಟೀಸ್, ಕುಕ್ಕುಂಬರ್ದು ಎಲ್ಲ ಥರನೂ ಸಿಗುತ್ತೆ ವೈನ್ದು. ಸೊ ವೆರೈಟೀಸ್ ಆಫ್ ಪ್ಯಾಕ್ ಇರುತ್ತೆ. ಆ ಥರ ಕಾಂಬೋ ಪ್ಯಾಕ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನೀವು ವೀಕ್ಲಿ 1 ಸಲ 2 ಸಲ ಹಾಕೋಬೋದು. ನೀವು ಮಲಗೋ ಟೈಮಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ತುಂಬಾ ರಿಫ್ರೆಶ್ ಅನಿಸುತ್ತೆ ನೈಟ್ ಟೈಮಲ್ಲಿ ಇನ್ನೂ. ಸೊ ನಾನು ಫೇಶಿಯಲ್ದು, ಸ್ಕ್ರಬ್ಬಿಂಗ್ದು ಎಲ್ಲ ಆದಮೇಲೆ ನಾನು ಈ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಗೋಲ್ಡ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ತುಂಬಾ ತಣ್ಣಗೆ ಅನ್ನಿಸ್ತಾ ಇತ್ತು ಫೇಸು. ತುಂಬಾ ಫ್ರೆಶ್ ಅನ್ನಿಸ್ತಾ ಇತ್ತು ನನಗೆ. ಇದು ಹಾಕ್ಬೇಕಾದ್ರೇ ತುಂಬಾ ಐ ಫೀಲ್ ಸೋ ರಿಫ್ರೆಶ್ ಅಂತ ಹೇಳ್ಬೋದು. ಸೊ ಇದನ್ನು ಹಾಕಿದ ನಂತರ ನೀವು ಇದನ್ನು ಆಲ್ಮೋಸ್ಟ್ ಒಂದು 20 ನಿಮಿಷ, ಒಂದು 15ರಿಂದ ಒಂದು 20 ನಿಮಿಷ ಹಾಗೆ ಬಿಡಿ. ನೀವು ರೆಸ್ಟ್ ಮಾಡಿದಿದ್ರು ಮಾಡ್ಬೋದು, ಮಲ್ಕೋಬೋದು ಸ್ವಲ್ಪ ಹೊತ್ತು. ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಈ ರೀತಿ ಕಣ್ಣಿಗೆ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡ್ಬೋದು. ತುಂಬಾ ರಿಲ್ಯಾಕ್ಸ್ ಆಗುತ್ತೆ. 20 ನಿಮಿಷ ಆದಮೇಲೆ ಆ ಮಾಸ್ಕ್ನ ತೆಗೆದುಬಿಡಿ. ತೆಗೆದ್ಮೇಲೆ ನೀಟಾಗಿ ಕಾಟನಿಂದ ನಿಮ್ಮ ಕಣ್ಗಳನ್ನೆಲ್ಲ ಒರೆಸ್ಕೊಳ್ಳಿ. ಯಾಕೆಂದರೆ ಕಾಟನ್ನೇ ಯೂಸ್ ಮಾಡಿ ಆದಷ್ಟು ನೀವು ಕಣ್ಣ ಹತ್ರ ಎಲ್ಲ ಒರೆಸ್ಬೇಕಾದ್ರೆ. ಆಮೇಲೆ ಟವಲಿಂದ ನೀಟಾಗಿ ಜಸ್ಟು ಒರೆಸೋದೇನು ಬೇಡ, ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮುಖಕ್ಕೆ ಸಾಕು. ಅದಾದ ನಂತರ ರಿಸಲ್ಟ್ ಎಲ್ಲ ಗೊತ್ತು. ನಂಗೆ ತುಂಬಾ ಸಾಫ್ಟ್ ಅನ್ನಿಸ್ತಾ ಇತ್ತು, ಫ್ರೆಶ್ ಅನ್ನಿಸ್ತಾ ಇತ್ತು ನನ್ನ ಸ್ಕಿನ್ನು. ಅದಾದಮೇಲೆ ಫೈನಲಾಗಿ ನಾನು ಅವೆನ್ಯೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ ಸ್ಕಿನ್ನು, ತುಂಬಾ ರಿಫ್ರೆಶ್ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ನಾನು ಹೇಗೆ ಮನೇಲೇ ಈಸಿಯಾಗಿ ಮಾಡಿಕೊಂಡೆ ಅಂತ. ಫ್ರೆಂಡ್ಸ್, ನಿಮಗೂ ಕೂಡ ನೀವು ಮನೇಲಿ ಟ್ರೈ ಮಾಡಿ ಈ ಮೆಥಡ್ನ. ತುಂಬಾ ಯೂಸ್ಫುಲ್ ಆಗುತ್ತೆ.